Hello everyone, welcome to KNU Academy YouTube channel. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವರ್ಕ್ ಅಂಡ್ ಟೈಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಕ್ವೆಶ್ಚನ್ RRB 2015 ಅಲ್ಲಿ ಕೇಳಿದಾರೆ. ಇವಾಗ ಕ್ವೆಶ್ಚನ್ ನೋಡೋಣ. If 1000 men can do a job in 12 days, in how many days will 1200 men do this job? ಕನ್ನಡದಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ. ಒಂದು ಕೆಲಸನ 1000 ಜನ ಸೇರ್ಕೊಂಡು 12 ದಿನದಲ್ಲಿ ಮುಗಿಸ್ತಾರೆ. ಅದೇ ಕೆಲಸನ 1200 ಜನ ಸೇರ್ಕೊಂಡು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅನ್ನೋದು ಕ್ವಶನ್ ಆಗಿದೆ. ಆನ್ಸರ್ಗೆ ಹೋಗೋಕ್ಕೂ ಮುಂಚೆ 3 ಫಾರ್ಮುಲಾಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಫಾರ್ಮುಲಾ 1 ಬಂದ್ಬಿಟ್ಟು P1 D1 is equal to P2 D2. PD ಅನ್ನೋದೇನಿದೆ ಅದು ಪೀಪಲ್ ಆ್ಯಂಡ್ ಡೇಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಔಟ್ ಆಫ್ 4 ಪ್ಯಾರಾಮೀಟರ್ಸ್ ಅಲ್ಲಿ ಕ್ವಶನ್ ಅಲ್ಲಿ ಬಂದ್ಬಿಟ್ಟು 3 ಪ್ಯಾರಾಮೀಟರ್ಸ್ ಕೇಳಿರ್ತಾರೆ. ಒಂದು ಪ್ಯಾರಾಮೀಟರ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಐದರ್ P1 D1 ಆಗಿರ್ಬೋದು ಆರ್ P2 D2 ಆದ್ರೂ ಆಗಿರಬಹುದು. ಫಾರ್ಮುಲಾ 2 ಏನಪ್ಪಾ ಅಂದ್ರೆ P1 D1 H1 is equal to P2 D2 H2. ಇಲ್ಲಿ PD ಅನ್ನೋದು ಸೇಮ್ ಇರುತ್ತೆ, ಅಂದ್ರೆ ಪೀಪಲ್ ಡೇಸ್. H ಬಂದ್ಬಿಟ್ಟು ಹವರ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಔಟ್ ಆಫ್ 6 ಕ್ವಶನ್ ಅಲ್ಲಿ 5 ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ. ಒಂದು ಪ್ಯಾರಾಮೀಟರ್ನ ಕೇಳ್ತಾರೆ ಕ್ಯಾಲ್ಕುಲೇಟ್ ಮಾಡಕ್ಕೆ, ಯಾವಾಗ ಹವರ್ಸ್ ಕೊಟ್ಟಾಗ. ಓಕೆ, ಆ ಟೈಮಲ್ಲಿ ನೀವು ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ. ಥರ್ಡ್ ಫಾರ್ಮುಲಾ ಏನಪ್ಪಾ ಅಂದ್ರೆ P1 D1 ಡಿವೈಡೆಡ್ ಬೈ W1 is equal to P2 D2 ಡಿವೈಡೆಡ್ ಬೈ W2. ಇಲ್ಲಿ W ಏನಪ್ಪಾ ಅಂದ್ರೆ ವರ್ಕ್. ಓಕೆನಾ? ಸೊ ಇಲ್ಲಿ ಕ್ವಶನ್ ಅಲ್ಲಿ 5 ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ಒಂದು ಪ್ಯಾರಾಮೀಟರ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಯಾವಾಗ ವರ್ಕ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಇವಾಗ ಕ್ವಶನ್ ನೋಡೋಣ. If 1000 men can do a job in 12 days, 1000 men ನಾನು P1 ಅಂತ ತಗೊಳ್ತೀನಿ. ಓಕೆ, P1 ಎಷ್ಟು ಇಲ್ಲಿ 1000. ಓಕೆ, 12 days ನಾನು D1 ಅಂತ ಬರ್ಕೊಳ್ತೀನಿ. ಓಕೆ, D1 is equal to ಎಷ್ಟು 12 days. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇನ್ ಹೌ ಮೆನಿ ಡೇಸ್ ವಿಲ್ 1200 men do this job. ಹೌ ಮೆನಿ ಡೇಸ್ ಅಂತ ನಾನು D2 ಅಂತ ಬರ್ಕೊಳ್ತೀನಿ. ಹೌ ಮೆನಿ ಡೇಸ್ ನಾನು D2 ಅಂತ ಬರ್ಕೊಳ್ತೀನಿ. ದಟ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. 1200 men ಅಂತ ಕೊಟ್ಟಿದ್ದಾರಲ್ವಾ, ಅದನ್ನ ನಾನು ಅಗೇನ್ P2 ಅಂತ ಬರ್ಕೊಳ್ತೀನಿ. P2 ಎಷ್ಟು ಕೊಟ್ಟಿದ್ದಾರೆ 1200. ಸೊ ಇದು ಡೇಟಾ ಆಗಿದೆ. ಇವಾಗ ಸಾಲ್ವ್ ಮಾಡೋಣ ಅಲ್ವಾ. P1 ಕೊಟ್ಟಿದ್ದಾರೆ, D1 ಕೊಟ್ಟಿದ್ದಾರೆ, D2 ಕ್ಯಾಲ್ಕುಲೇಟ್ ಮಾಡಬೇಕು. P2 ಕೊಟ್ಟಿದ್ದಾರೆ ಎಷ್ಟು 1200. ಸೊ ಫಾರ್ಮುಲಾ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? P1 D1 is equal to P2 D2. ಫಾರ್ಮುಲಾ ಹಾಕ್ತೀನಿ. P1 D1 is equal to P2 D2. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ನ. P1 1000 ಇದೆ, D1 12 ಇದೆ, is equal to ಹಾಕೊಳ್ತೀನಿ. P2 ಎಷ್ಟಿದೆ 1200 ಇದೆ, ಹಾಕೊಳ್ಳೋಣ. ಇಂಟು D2 is to be calculated ಅಲ್ವಾ, ಸೊ ಹಂಗೆ ಬರ್ಕೊಳ್ತೀನಿ. ಓಕೆ, ಸೊ ಇಸ್ ಈಕ್ವಲ್ ಟು ಇಂದ ಏನಿದೆ ಈ ಕಡೆ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದು. ಅರ್ಥ ಆಯ್ತಾ? ಯಾವಾಗ ಮಲ್ಟಿಪ್ಲಿಕೇಶನ್ ಫಾರ್ಮಲ್ ಇದ್ದಾಗ ಮಾತ್ರ ನಾವು ಇಸ್ ಈಕ್ವಲ್ ಟು ಇಂದ ಎರಡೂ ಸೈಡ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ 2 zeros ಇದೆ, ಇಲ್ಲಿ 2 zeros ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದು. ಅದೇ ರೀತಿ ಉಳ್ಕೊಳ್ಳೋದೇನು 12 ಉಳ್ಕೊಳ್ಳುತ್ತಲ್ವಾ. ಸೊ ಇಲ್ಲಿ ಇನ್ನೊಂದು 12 ಪ್ಯಾರಾಮೀಟರ್ ಇದೆ, 12 ನಾನು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ D2 ಇದೆ, ಈ ಸೈಡ್ ಏನಿದೆ 10 ಮಾತ್ರ ಉಳ್ಕೊಂಡಿದೆ. ಓಕೆ, ಸೊ ಇವಾಗ D2 ಗೊತ್ತಾಯ್ತಲ್ವಾ, ಎಷ್ಟು 10 ಅನ್ನೋದೇನು ಡೇಸ್. ಓಕೆ, ಸೊ ಇಲ್ಲಿ ಯಾವ ಆಪ್ಷನ್ ಇದೆ? ಆಪ್ಷನ್ ಡಿ ಅಲ್ಲಿ 10 days ಅನ್ನೋದಿದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 10 workers complete a work in 15 days by working 8 hours per day. How many days 15 workers take to complete the same work by working 5 hours per day? ಕನ್ನಡದಲ್ಲಿ ಹೇಳ್ತೀನಿ. ಒಂದು ಕೆಲಸನ 10 ಜನ ಸೇರ್ಕೊಂಡು 8 hours per ಡೇಗೆ 15 ದಿನದಲ್ಲಿ ಮುಗಿಸ್ತಾರೆ. ಅದೇ ಕೆಲಸನ 15 ಜನ ಸೇರ್ಕೊಂಡು
5 hours ಪರ್ ಡೇ ಹಂಗೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅನ್ನೋದು ಕ್ವಶನ್ ಆಗಿರುತ್ತೆ. ಫಸ್ಟ್ ಡೇಟಾ ಬರ್ಕೊಂಡ್ಬಿಡೋಣ. ಡೇಟಾ ಏನ್ ಕೊಟ್ಟಿದ್ದಾರೆ, 10 ವರ್ಕರ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಅದನ್ನ ನಾನು P1 ಅಂತ ತಗೊಳ್ತೀನಿ. ಪೀಪಲ್ 1 ಅಂತ ಎಷ್ಟು 10 ಇದೆ. 15 ಡೇಸ್ ಅಂತ ಕೊಟ್ಟಿದ್ದಾರೆ, ಅದನ್ನ ನಾನು D1 ಅಂತ ಬರ್ಕೊಳ್ತೀನಿ. ಎಷ್ಟಿದೆ 15. 8 hours ಪರ್ ಡೇ ಅಂತ ಕೊಟ್ಟಿದ್ದಾರೆ, ಸೊ ಅದನ್ನ ನಾನು H1 ಅಂತ ಬರ್ಕೊಳ್ತೀನಿ. ಎಷ್ಟು 8 hours ಪರ್ ಡೇ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, 15 ವರ್ಕರ್ಸ್. ಅಗೇನ್ ಪಿ ಕೊಟ್ಟಿದ್ದಾರೆ, ಅದನ್ನ ನಾನು P2 ಅಂತ ತಗೊಳ್ತೀನಿ. ಎಷ್ಟು 15. 5 hours ಪರ್ ಡೇ, ಇದನ್ನ ನಾನು H2 ಅಂತ ಬರ್ಕೊಳ್ತೀನಿ. Five hours per day. So ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, how many days 15 workers take to complete the same work by working 5 hours per day. ಅಂದ್ರೆ ಕ್ವೆಶ್ಚನ್ ಏನ್ ಕೇಳಿದ್ದಾರೆ, D2 ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಡೇಟಾ ನೋಡೋದಾದ್ರೆ ಏನೇನ್ ಕೊಟ್ಟಿದ್ದಾರೆ, P1, D1, H1, P2, H2. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, D2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಒಂದು ಫಾರ್ಮುಲಾದಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಲ್ವಾ. P1 ಕೊಟ್ಟಿದ್ದಾರೆ, D1 ಕೊಟ್ಟಿದ್ದಾರೆ, H1 ಕೊಟ್ಟಿದ್ದಾರೆ, P2 ಕೊಟ್ಟಿದ್ದಾರೆ, H2 ಕೊಟ್ಟಿದ್ದಾರೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು D2. ಸೊ ಅದೇ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. P1 D1 H1 is equal to P2 D2 H2. ಓಕೆ, ಸೊ ಇವೆಲ್ಲ ಏನು ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದೆ ಅಂತ ಅರ್ಥ, ಅಂದ್ರೆ ಇಂಟು ಇದೆ ಅಂತ ಅರ್ಥ. ಇಲ್ಲೇನು ಇಲ್ಲ ಅಂದ್ರೆ ಮಧ್ಯದಲ್ಲಿ ಇಂಟು ಇದೆ ಅಂತ ಅರ್ಥ. ಓಕೆ, P1 is 10 into D1 is 15 into H1 is 8 is equal to P2 is 15, D2 is to be calculated, okay, into H2 is 5. ಸೊ ಇಲ್ಲಿ ನಾವು ಎರಡು ಸೈಡು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು, ಯಾಕಂದ್ರೆ ಇದು ಮಲ್ಟಿಪ್ಲಿಕೇಶನ್ ಫಾರ್ಮಲ್ ಇದೆ. 5 1s are 5, 5 2s are 10. ಓಕೆ, 15 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ನೆಕ್ಸ್ಟ್ ಇದರಲ್ಲಿ D2 ಇದೆ, ಇಲ್ಲಿ 8 2 ಇದೆ ಅಲ್ವಾ, ಸೊ ಬರ್ಕೊಳ್ತೀನಿ. 2 into 8 is equal to D2. ಇನ್ನೆಲ್ಲ ಕ್ಯಾನ್ಸಲ್ ಆಗಿದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ 8 2s are 16. ಸೊ D2 ಎಷ್ಟು ಆನ್ಸರ್ 16. ಸೊ ಆಪ್ಷನ್ ಡಿ is the correct answer. ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. If 36 binders bind 900 books in 10 days, how many binders will be required to bind 1200 books in 12 days? ಕನ್ನಡದಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ. 36 ಜನ ಸೇರ್ಕೊಂಡು 900 ಬುಕ್ಸ್ ನ ಬೈಂಡ್ ಮಾಡಕ್ಕೆ 10 ದಿನ ತಗೊಳ್ತಾರೆ. ಅದೇ ತರ 12 ದಿನದಲ್ಲಿ 1200 ಬುಕ್ಸ್ ನ ಬೈಂಡ್ ಮಾಡಕ್ಕೆ ಎಷ್ಟು ವರ್ಕರ್ಸ್ ಬೇಕು ಅನ್ನೋದು ಕ್ವೆಶ್ಚನ್ ಆಗಿದೆ. ಸೊ ಒಂದು ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಬೈಂಡರ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಇಸ್ ನಥಿಂಗ್ ಬಟ್ ಪೀಪಲ್ ಅಂತ ಅರ್ಥ. 10 ಡೇಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಡೇಸ್ ಅಂತ ಅರ್ಥ. ವರ್ಕ್ ಕೊಟ್ಟಿದಾರಲ್ವಾ, ಇಲ್ಲಿ ವರ್ಕ್ ಅನ್ನೋದೇನು, ಬೈಂಡಿಂಗ್ ವರ್ಕ್. ಎಷ್ಟು 900 ಬುಕ್ಸ್ ನ ಬೈಂಡ್ ಮಾಡೋದು. ಸೊ ಹಾಗಾಗಿ ಈ ಒಂದು 3 ಫಾರ್ಮುಲಾದಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾಗುತ್ತೆ. ಯಾವ ವರ್ಕ್ ಅಂತ ಕೊಟ್ಟಿದಾರಲ್ವಾ, ಮೆನ್ಷನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ವರ್ಕ್ ನ. ಸೊ ಹಂಗಾಗಿ P1 D1 divided by W1 is equal to P2 D2 divided by W2. ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಫಸ್ಟ್ ನಾವು ಡೇಟಾ ಬರ್ಕೊಳ್ಳೋಣ. ಏನು P1 ಎಷ್ಟಿದೆ, ಇಲ್ಲಿ 36 ಇದೆ. 900 ಬುಕ್ಸ್ ಅನ್ನೋದೇನು, ಇಲ್ಲಿ W1 ಬೈಂಡಿಂಗ್ 900 books is nothing but W1. ಓಕೆ, 900. 10 ಡೇಸ್ ಅನ್ನೋದನ್ನ ನಾನು D1 ಅಂತ ಬರ್ಕೊಳ್ತೀನಿ. 10. ಹೌ ಮೆನಿ ಬೈಂಡರ್ಸ್ ವಿಲ್ ಬಿ ರಿಕ್ವೈರ್ಡ್ ಅಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, P2 ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ. ಬೈಂಡರ್ಸ್ ಇಸ್ ನಥಿಂಗ್ ಬಟ್ ಪೀಪಲ್, ಎಷ್ಟು ಜನ ಬೇಕು ಅಂತ. ಟು ಬೈಂಡ್ 1200 ಬುಕ್ಸ್. ಸೊ ಇಲ್ಲಿ W2 ಕೊಟ್ಟಿದ್ದಾರೆ 1200. ಓಕೆ,
in 12 days. ಇದನ್ನ ನಾನು D2 ಅಂತ ಬರ್ಕೊಳ್ತೀನಿ. ಎಷ್ಟು 12. Now let's use this formula. P1 D1 divided by W1 is equal to P2 D2 divided by W2. Okay. Now let's substitute the values. P1 is 36, D1 is 10, W1 is 900 is equal to P2 is to be calculated. P2 into D2 is 12 divided by W2 is 1200. So ಇದು division formula ಇದೆ. Division formula ಇದ್ದಾಗ ನಾವು ಡಿನಾಮಿನೇಟರ್ಸ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಅದೇ ರೀತಿ ನ್ಯೂಮರೇಟರ್ಸ್ ನ ಕೂಡ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಏನಪ್ಪಾ ಅಂದ್ರೆ ಡಿನಾಮಿನೇಟರ್ ನ ನ್ಯೂಮರೇಟರ್ ನ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಡೈರೆಕ್ಟ್ ಆಗಿ. ಅಂದ್ರೆ ಈಸ್ ಈಕ್ವಲ್ ಇಂದ ಈ ಕಡೆ ಆ ಕಡೆ ನ್ಯೂಮರೇಟರ್ ಡಿನಾಮಿನೇಟರ್ ನ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಓಕೆ, ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಈಗ ಫಸ್ಟ್ ನಾನು ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ತೀನಿ. 2 zeros ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಇಲ್ಲೇನು ಉಳ್ಕೊಳ್ಳುತ್ತೆ 12 ಅಲ್ವಾ. ಸೊ ಈ ಕಡೆ ಇಸ್ ಈಕ್ವಲ್ ಇಂದ ಈ ಕಡೆ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 12 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಇಲ್ಲೇನು ಉಳ್ಕೊಳ್ಳುತ್ತೆ P2 ಅಷ್ಟೇ ಉಳ್ಕೊಳ್ಳುತ್ತೆ. ಅದೇ ರೀತಿ ಈ ಕಡೆ 9 1s 9, 9 4s 36 ಕ್ಯಾನ್ಸಲ್ ಮಾಡ್ತೀನಿ. ಉಳ್ಕೊಳ್ಳೋದೇನು 4 into 10 is equal to ಇಲ್ಲೇನಾದ್ರು ಉಳ್ಕೊಂಡಿದ್ಯಾ? ಇಲ್ಲ ಅಲ್ವಾ, P2 ಅಷ್ಟೇ ಇರುತ್ತೆ. ಸೊ 10 4s or 4 10s 40. So 40 workers will be required to bind 1200 books in 12 days. Option C is the correct answer. So work and time ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತುಂಬಾ ತರ ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ದ ಕ್ವೆಶನ್ ಇರುತ್ತೆ. ಸೊ ಇದು ಡೈರೆಕ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಅಂದ್ರೆ by using these formulas you can solve directly these type of questions. So next type ಏನಪ್ಪಾ ಅಂದ್ರೆ LCM ತಗೊಂಡು ಈ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಾಗಿರುತ್ತೆ. ಸೊ ಆ ತರ ಟೈಪ್ ನಾವು RRB ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಆ ತರ ಟೈಪ್ ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಅದನ್ನು ತುಂಬಾ ಈಸಿ ಇದೆ, ಅದೇನು ಕಷ್ಟ ಇಲ್ಲ. ಒಂದ್ಸತಿ ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಕೂಡ ಸಾಲ್ವ್ ಮಾಡಬಹುದು. ಓಕೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಕಮೆಂಟ್ಸ್ ನ ಹಾಕಿ. ಥ್ಯಾಂಕ್ ಯು.